ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ವಿರುದ್ಧವೇ ಅಲ್ಲಿನ ಎಡರಂಗ ಬೆಂಬಲಿತ ಶಾಸಕ ಗಂಭೀರ ಆರೋಪ ಮಾಡಿದ್ದಾರೆ. ಇದರೊಂದಿಗೆ ಸಿಪಿಎಂ ನೇತೃತ್ವದ ಕೇರಳ ಎಡರಂಗ ಸರ್ಕಾರಕ್ಕೆ ದೊಡ್ಡ ಬಿಕ್ಕಟ್ಟು ಎದುರಾಗಿದೆ. ಈವರೆಗೆ ವಿಪಕ್ಷದವರು ಮಾತ್ರ ಮಾಡ್ತಾ ಇದ್ದ ಆರೋಪಗಳನ್ನ ಈಗ ಸಿಪಿಎಂ ಬೆಂಬಲಿತ ಶಾಸಕರೇ ಮಾಡಿದ್ದಾರೆ. ಕೇರಳದಲ್ಲಿ ಬಿಜೆಪಿ ಮೊದಲ ಲೋಕಸಭಾ ಗೆಲುವಿನ ಹಿಂದೆ ಸ್ವತಃ ಸಿಎಂ ಪಿಣರಾಯಿ ವಿಜಯನ್ ಪಾತ್ರ ಇದ್ದು, ಇದಕ್ಕಾಗಿ ಅವರು ಆಪ್ತ ಅಧಿಕಾರಿಗಳನ್ನು ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದ ಎಡರಂಗ ಬೆಂಬಲಿತ ಪಕ್ಷೇತರ ಶಾಸಕ ಪಿವಿ ಅನ್ವರ್ ವಾಗ್ದಾಳಿ ಮತ್ತು ಆರೋಪಗಳು ಮುಂದುವರೆದಿದೆ. ಈಗಾಗಲೇ ಆಡಳಿತಾರೂಢ ಎಲ್ಡಿಎಫ್ನೊಂದಿಗಿನ ಒಡನಾಟ ಕೊನೆಗೊಳಿಸಿರುವ ಅನ್ವರ್ ಮುಖ್ಯಮಂತ್ರಿ ವಿಜಯನ್ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ಸಿಎಂ ಸಾರ್ವಜನಿಕರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಂತ ಆರೋಪಿಸಿರುವ ಅವರು ಪಿಣರಾಯಿ ಗೃಹ ಖಾತೆ ಉಸ್ತುವಾರಿ ಬಿಟ್ಟುಕೊಡ್ಲಿ ಅಂತ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿನ ಸುಮಾರು 180 ಚಿನ್ನ ಕಳ್ಳಸಾಗಣೆ ಪ್ರಕರಣಗಳ ಬಗ್ಗೆ ಹಾಲಿ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ಮರು ತನಿಖೆಗೆ ಆದೇಶಿಸುವಂತೆ ಅನ್ವರ್ ವಿಜಯನ್ಗೆ ಸವಾಲು ಹಾಕಿದ್ದು, ವಿದೇಶದಿಂದ ಅಕ್ರಮವಾಗಿ ಕೇರಳದೊಳಕ್ಕೆ ತರಲಾಗುವ ಚಿನ್ನ ಸೀಸ್ ಮಾಡುವಾಗ ಪೊಲೀಸರು ಸೂಕ್ತ ಕ್ರಮ ಅನುಸರಿಸುತ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಸಿಎಂ ಪಿಣರಾಯಿ ಮೋಸಗಾರ ಅಂತಾನೂ ಅನ್ವರ್ ಆರೋಪ ಮಾಡಿದ್ದಾರೆ. ತ್ರಿಶೂರ್ ಲೋಕಸಭಾ ಕ್ಷೇತ್ರದಲ್ಲಿನ ಬಿಜೆಪಿ ಗೆಲುವಿನ ಹಿಂದೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಅತ್ಯಾಪ್ತ ಎನ್ನಲಾದ ಹಿರಿಯ ಪೊಲೀಸ್ ಅಧಿಕಾರಿ ಎಡಿಜಿಪಿ ಅಜಿತ್ ಕುಮಾರ್ ಪಾತ್ರ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ಕೇರಳದ 3ನೇ ಅತ್ಯುನ್ನತ ಪೊಲೀಸ್ ಅಧಿಕಾರಿ, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಎಡಿಜಿಪಿ ಎಂಆರ್ ಅಜಿತ್ ಕುಮಾರ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ನಡುವೆ ರಹಸ್ಯ ಸಭೆ ನಡೆದಿರುವುದಾಗಿ ವರದಿಯಾಗಿತ್ತು. ರಹಸ್ಯ ಸಭೆಯ ಕುರಿತು ಕೇರಳ ಪೊಲೀಸ್ ವಿಶೇಷ ಶಾಖೆಯ ಗುಪ್ತಚರ ವರದಿ ಎಚ್ಚರಿಕೆ ನೀಡಿತ್ತು ಅಂತಾನೂ ವರದಿಯಾಗಿತ್ತು. ಹಾಗಿದ್ರೂ ಪಿಣರಾಯಿ ವಿಜಯನ್ ನೇತೃತ್ವದ ಕೇರಳ ಸರ್ಕಾರ ಮಾಹಿತಿಯನ್ನ ಮರೆಮಾಚೋಕೆ ನಿರ್ಧರಿಸಿತ್ತು ಅಂತ ವಿಪಕ್ಷಗಳು ಆರೋಪಿಸಿದ್ವು. ಈ ಕುರಿತಾಗಿ ಸರ್ಕಾರದ ಮೌನ ಮತ್ತು ಆಡಳಿತಾರೂಢ ಶಾಸಕ ಪಿವಿ ಅನ್ವರ್ ಕೇರಳ ಪೊಲೀಸರ ವಿರುದ್ಧ ಮಾಡಿರುವ ಗಂಭೀರ ಆರೋಪಗಳು ಎಡರಂಗ ಸರ್ಕಾರವನ್ನ ತೀವ್ರ ಮುಜುಗರಕ್ಕೆ ತಳ್ಳಿದೆ. ಎಡಿಜಿಪಿ ಎಂಆರ್ ಅಜಿತ್ ಕುಮಾರ್ ಮತ್ತು ಸಿಎಂ ರಾಜಕೀಯ ಕಾರ್ಯದರ್ಶಿ ಪಿ ಶಶಿ ವಿರುದ್ಧ ತಾವು ಮಾಡಿರುವ ವಿವಿಧ ಆರೋಪ ಮತ್ತು ದೂರುಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಆಡಳಿತಾರೂಢ ಸಿಪಿಐಎಂ ಕ್ರಮ ಕೈಗೊಳ್ಳುವ ಭರವಸೆಯಿಂದ ಹಿಂದೆ ಸರಿದಿದೆ ಅಂತ ಅನ್ವರ್ ಅಸಮಾಧಾನ ಹೊರಹಾಕಿದ್ದಾರೆ. ನನ್ನ ವಿವಿಧ ಆರೋಪಗಳು ಮತ್ತು ದೂರುಗಳ ವಿಚಾರಣೆ ಮತ್ತು ತನಿಖೆ ಸರಿಯಾಗಿ ನಡೀತಿಲ್ಲ ಅಂತ ಅನ್ವರ್ ಹೇಳಿದ್ದಾರೆ. ಶಶಿ ಮತ್ತು ಅಜಿತ್ ಕುಮಾರ್ ವಿರುದ್ಧ ನಿರಂತರವಾಗಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇರುವ ಅನ್ವರ್ ಅವರನ್ನ ಸಿಎಂ ಪಿಣರಾಯಿ ಕಟುವಾಗಿ ಟೀಕಿಸಿದ ನಂತರ ಅವರ ಇತ್ತೀಚಿನ ಹೇಳಿಕೆಗಳು ಬಂದಿವೆ. ಸಿಎಂ ಪಿಣರಾಯಿ ಕೂಡ ಶಶಿಯನ್ನ ಬಲವಾಗಿ ಬೆಂಬಲಿಸಿದ್ದು, ಅನ್ವರ್ ಎಡಪಂಥೀಯ ಹಿನ್ನೆಲೆಯವರಲ್ಲ, ಕಾಂಗ್ರೆಸ್ ಪಕ್ಷದಿಂದ ಬಂದವರು ಅಂತ ಸಿಎಂ ಬಣ್ಣಿಸಿದ್ರು. ವಿಜಯನ್ ಅವರ ಕೆಲವು ಹೇಳಿಕೆಗಳಿಂದ ನೊಂದಿರುವ ಅನ್ವರ್ ಕಳ್ಳಸಾಗಾಣಿಕೆ ಚಟುವಟಿಕೆಗಳ ಹಿಂದೆ ತಮ್ಮ ಕೈವಾಡವಿದೆ ಅನ್ನೋ ಭಾವನೆಯನ್ನ ಸಿಎಂ ಜನರ ಮನಸ್ಸಿನಲ್ಲಿ ಮೂಡಿಸಿದ್ದಾರೆ ಅಂತ ಹೇಳಿದ್ರು. ಅವರು ನನ್ನ ಬಗ್ಗೆ ನೀಡಿರುವ ಹೇಳಿಕೆಗಳನ್ನ ಎಡಪಕ್ಷಗಳು ಸರಿಪಡಿಸುತ್ತೆ ಅಂತ ನಾನು ಭಾವಿಸಿದ್ದೆ, ಆದರೆ ಅಂತಹ ಯಾವುದೇ ತಿದ್ದುಪಡಿ ಅವರ ಕಡೆಯಿಂದ ಬಂದಿಲ್ಲ ಎಂದಿದ್ದಾರೆ. ಇದೇ ರೀತಿ ಮುಂದುವರೆದರೆ ವಿಜಯನ್ ರಾಜ್ಯದ ಕಮ್ಯುನಿಸ್ಟ್ ಚಳವಳಿಯ ಕೊನೆಯ ಸಿಎಂ ಆಗ್ತಾರೆ, ಅವರನ್ನ ಕೆಲವು ಪಟ್ಟಭದ್ರ ಗುಂಪುಗಳು ಮುನ್ನಡೆಸ್ತಿವೆ ಅಂತ ಅನ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಚಿನ್ನದ ಕಳ್ಳಸಾಗಣೆ ಪ್ರಕರಣಗಳ ಅಸಮರ್ಪಕ ತನಿಖೆಯ ಬಗ್ಗೆ ಸಿಎಂಗೆ ತಿಳಿದಿದೆ ಅಂತ ಅನ್ವರ್ ಆರೋಪ ಮಾಡಿದ್ದಾರೆ. ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ ಅನ್ವರ್ ಅವರ ಅಳಿಯ ಮತ್ತು ರಾಜ್ಯ ಪ್ರವಾಸೋದ್ಯಮ ಸಚಿವ ಪಿಎಂ ಮೊಹಮ್ಮದ್ ರಿಯಾಜ್ ಅವರನ್ನೂ ಬಿಡಲಿಲ್ಲ. ರಿಯಾಜ್ ಅವರ ಭವಿಷ್ಯಕ್ಕಾಗಿ ಪಕ್ಷವನ್ನ ನಾಶ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ರು. ರಾಜ್ಯದಲ್ಲಿ ಆಡಳಿತಾರೂಢ ಸಿಪಿಐಎಂ ಜೊತೆ ನಂಟು ಹೊಂದಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ವಿಪಕ್ಷದ ವಿರುದ್ಧವೂ ಅನ್ವರ್ ವಾಗ್ದಾಳಿ ನಡೆಸಿದ್ರು. ಹಾಗಾಗಿಯೇ ಪಕ್ಷದ ನಾಯಕರ ಮೇಲೆ ಪರಿಣಾಮ ಬೀರುವ ಹಲವು ಪ್ರಕರಣಗಳು ಇತ್ಯರ್ಥವಾಗ್ತಿಲ್ಲ, ನಾನು ಪ್ರಸ್ತಾಪಿಸಿದ ವಿಷಯಗಳನ್ನ ಪ್ರತಿಪಕ್ಷಗಳು ಎತ್ತಿಲ್ಲ ಅಂತ ಹೇಳಿದ್ರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀರಾ ಅಥವಾ ಹೊಸ ಪಕ್ಷವನ್ನ ಕಟ್ತೀರಾ ಅನ್ನೋ ಸುದ್ದಿಗಾರರ ಪ್ರಶ್ನೆಗೆ ಅನ್ವರ್ ತನಗೆ ಸಿಕ್ಕಿದ್ದನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನಾನು ವಿಧಾನಸಭೆಯ ಮಧ್ಯದಲ್ಲಿ ಕುಳಿತುಕೊಳ್ತೇನೆ, ಎಡ ಅಥವಾ ಬಲಭಾಗದಲ್ಲಿ ಕುಳಿತುಕೊಳ್ಳೋದಿಲ್ಲ ಅಂತ ಅವರು ಹೇಳಿದ್ರು. ಸಿಪಿಐಎಂ ಸಂಸದೀಯ ಪಕ್ಷದ ಸಭೆಗೂ ಹಾಜರಾಗೋದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ರು. ನನ್ನ ಮುಂದಿನ ಹೆಜ್ಜೆ ಕೋರ್ಟ್ ಮೊರೆ ಹೋಗೋದಾಗಿದೆ, ಅದಕ್ಕೂ ಮುನ್ನ ಸಾರ್ವಜನಿಕ ಸಭೆ ನಡೆಸಿ ನನ್ನ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿನ ಕೆಟ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಶಶಿ ವಿರುದ್ಧ ಅನ್ವರ್ ಆರೋಪ ಮಾಡಿದ್ದಾರೆ. ರಾಜಕೀಯ ಕಾರ್ಯದರ್ಶಿಯ ಕಾರ್ಯವೈಖರಿಯಿಂದ ಸಾರ್ವಜನಿಕರ ಕಣ್ಣಲ್ಲಿ ಸಿಎಂ ಜನಪ್ರಿಯತೆ ಕಡಿಮೆಯಾಗ್ತಿದೆ ಅಂತ ಸಿಎಂಗೆ ಹೇಳಿದ್ದೇನೆ ಅಂತ ಹೇಳಿದ್ರು. ಕಳೆದ ವರ್ಷ ಆರ್ಎಸ್ಎಸ್ ಮುಖಂಡರೊಬ್ಬರೊಂದಿಗೆ ಎಡಿಜಿಪಿ ಅಜಿತ್ ಕುಮಾರ್ ನಡೆಸಿದ ಸಭೆಯ ಕುರಿತು ತನಿಖೆಗೆ ಆದೇಶಿಸಿರೋದು ಹಾಸ್ಯಾಸ್ಪದ ಅಂತ ಅನ್ವರ್ ಲೇವಡಿ ಮಾಡಿದ್ದಾರೆ. ಪಿವಿ ಅನ್ವರ್ ಆರೋಪವನ್ನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತಳ್ಳಿ ಹಾಕಿದ್ದಾರೆ. ಅನ್ವರ್ ಉದ್ದೇಶ ಸ್ಪಷ್ಟವಾಗಿದೆ, ಎಲ್ಡಿಎಫ್ ಹಾಗೂ ಸರ್ಕಾರದ ಮಾನಹಾನಿ ಮಾಡುವ ಪ್ರಯತ್ನ ನಡೀತಾ ಇದೆ. ಈ ಹಿಂದೆ ನಿಗದಿಪಡಿಸಿದ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡೆಸಲಾಗುತ್ತೆ ಅಂತ ಪಿಣರಾಯಿ ವಿಜಯನ್ ಹೇಳಿದ್ದಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.